ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬುದ್ಧಿ ಟೀಕೆ ಸ್ವಾಧ್ಯಾಯ ನಡೆದಂತೆ ಇದೆ. ನಿರ್ಜರ ಅಧಿಕಾರದ 7ನೇ ಮಂಗಲ ಕಲಶಿಗೆ ಏಕಮೇವ ಹಿ ತತ್ಸ್ವಾದ್ಯಂ ವಿಪದಾಂ ಅಪರಂ ಪದಂ ಅಪರಾಮೇವ ಭಾಸಂತೆ ಅಲ್ಲಿ ಕಲಷ್ಟಿಕೆ ಇದೆ, ಕಲಷ್ಟಿಕೆ ಇದೆ. ಅದರೊಳಗೆ ಅದೇ 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 ತೋರಿಸಿದ್ರೆ ಅಲ್ಲಂತ ಹೇಳ್ತೀವಿ. ಯಾರು ಇಲ್ರಿ ತೋರಿಸಿದ್ರೆ ಅಲ್ಲಂತ ಹೇಳಿ ಇದು ಒಳ್ಳೆ ಬರತ್ತೆ ಅದೇ ಆಗಿಬೇಕಂತ ಹೇಳಿ ಇದಂತ ಹೇಳಿದ್ನಲ್ಲ. ಇಲ್ಲಿ 2ನೇ ಭಾಗ ಹೆಚ್ಚು ಗೊತ್ತಾಗ್ತಿರಲಿಲ್ಲ. ಇದು ಒಳ್ಳೆ ಅದು 2ನೇ ಭಾಗ ಆದರೆ ಅದ ಸಂಪಾದನೆ ಅದ. ಇದು ನೋಡ್ರಿ ಇದ ಕಲಶಿಗ ಅಂದದ್ದು ನಾ ಮತ್ತೆ ತೋರಿಸಿದ್ದೆ ಅಲ್ಲ ಅಂತ ಹೇಳಿದ್ವಿ. ಅದಲ್ಲ ಅಂತ ಹೇಳಿದೆ, ಅದು ಮುಗೀತು ಅಂತ ಹೇಳಿದೆ. ಇನ್ನು ತಗೊಂಡು ಬರ್ತಾರೆ ಅದನ್ನು. ಅಂದರು ನೀವು ಹೇಳ್ತಿರಿದ್ದಲ್ಲ ಅದೆಲ್ಲ ಇಲ್ಲಿ ಇದ್ರಾಗ ಅಂದರು ಕಲಶ ಅನಕ್ರೆ ಅಷ್ಟು ಆಗ್ತಿದ್ರಲ್ಲ. ತತ್ಪದಂ ಸ್ವಾದ್ಯಂ ಶುದ್ಧ ಚೈತನ್ಯ ಮಾತ್ರ ವಸ್ತು ರೂಪವಿರುವ ಮೋಕ್ಷದ ಕಾರಣವನ್ನು ನಿರಂತರವಾಗಿ ಅನುಭವ ಮಾಡುವುದು. ಬಂಧದ ಕಾರಣಗಳ ಸೇವನೆಯನ್ನಂತೂ ಜೀವ ಅನಾದಿ ಕಾಲದಿಂದ ಮಾಡ್ತಾನೆ ಬರ್ತಾ ಇದ್ದಾನೆ. ಈ ಮನುಷ್ಯ ಭವದವರೆಗೆ ಯಾವ ಒಂದು ಶುಭ ಪರಿಣಾಮದ ಅಥವಾ ವಿಶುದ್ಧ ಪರಿಣಾಮದ ನಿಮಿತ್ತದಿಂದ ತಲುಪಿದನೋ ಈ ಮನುಷ್ಯ ಪರ್ಯಾಯದಲ್ಲಿ ಶುದ್ಧ ಸ್ವಭಾವವನ್ನು ಅರ್ಥಾತ್ ಮೋಕ್ಷದ ಕಾರಣ ಯಾವುದು ಚೈತನ್ಯ ಮಾತ್ರ ವಸ್ತು ಇದೆಯೋ ಆ ವಸ್ತುವಿನ ಅನುಭವ ಮಾಡುವುದು. ಅರ್ಥಾತ್ ವಿಕಲ್ಪದೊಳಗ ಅಂಥ ವಸ್ತು ನಾನಿದ್ದೇನೆ ಅನ್ನುವ ಜ್ಞಾನದ ಉದ್ಯಮ ಮಾಡುವುದು. ಆ ಜ್ಞಾನದ ಅನುಭವವೇ ಜೀವನಿಗೆ ಒಂದು ದಿವಸ ರಾಗಾದಿ ಅಶುದ್ಧ ಭಾವಗಳಿಂದ ರಹಿತವಾಗಿ ಆಗುವುದಿದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದರು, ಬಂಧದ ಕಾರಣದ ಅನುಭವಂತೂ ಮಾಡಿ ಆಗಿದೆ. ಅದರಲ್ಲಿ ಯಾವುದೇ ಪ್ರಕಾರದ ಶಿಕ್ಷಣಾದಿಗಳ ಅವಶ್ಯಕತೆ ಇರುವುದಿಲ್ಲ. ಮತ್ತು ಆ ಬಂಧದ ಕಾರಣದ ಸೇವನೆ ಮಾಡುವ ಸಲುವಾಗಿ ಯಾವ ವಿಶೇಷ ಜ್ಞಾನಾದಿಗಳದ್ದು ಕೂಡ ಅವಶ್ಯಕತೆ ಇರುವುದಿಲ್ಲ. ಅಕ್ಷರದ ಅನಂತವ ಭಾಗ ಯಾವ ಜ್ಞಾನದ ಅಂಶ ಶೇಷ ಇತ್ತೋ ಅಲ್ಲಿ ಕೂಡ ಬಂಧದ ಕಾರಣಗಳ ಸೇವನೆಯನ್ನು ಮಾಡಿದೆ. ಹಾಗಾದರೆ ಇಲ್ಲಿ ಈ ಸಂಜ್ಞೆ ಪಂಚೇಂದ್ರಿಯ ಮನುಷ್ಯ ಭವ ಅದಕ್ಕಿಂತ ಅಧಿಕವಾಗಿ ತನ್ನ ಸ್ವರೂಪ, ಪರದ ಸ್ವರೂಪ, ದುಃಖದ ಕಾರಣಗಳ ಸ್ವರೂಪ, ಸುಖದ ಸಾಧನ, ಸುಖದ ಕಾರಣದ ಸ್ವರೂಪ ಇದೆಲ್ಲವನ್ನು ತಿಳಿಸಿಕೊಡುವಂಥ ಜಿನವಾಣಿಯ ಉಪಲಬ್ಧಿ ಆದ ಮೇಲೆ ಒಂದು ಮೋಕ್ಷದ ಕಾರಣದ ಸೇವನೆಯನ್ನೇ ಅರ್ಥಾತ್ ಅನುಭವವನ್ನೇ ಮಾಡುವುದ ಈ ಜೀವದ ಕರ್ತವ್ಯ ಇದೆ. ಅರ್ಥಾತ್ ನಮ್ಮ ಕರ್ತವ್ಯ ಇದೆ. ಇನ್ನೂ ಸ್ವಲ್ಪ ಮುಂದೆ ಹೋದ ನಂತರ ನನ್ನ ಕರ್ತವ್ಯ ಇದೆ. ಈ ಭವದಲ್ಲಿ ಬಂಧದ ಕಾರಣದ ಸೇವನೆಯನ್ನು ಅನಾದಿ ಅಭ್ಯಾಸದಿಂದ ಸಾಕಷ್ಟು ಮಾಡಿದೆನು. ಈ ಭವದಲ್ಲಿ ಅನಾದಿ ಅಭ್ಯಾಸದಿಂದ ಬಂಧದ ಕಾರಣದ ಸೇವನೆಯನ್ನು ಸಾಕಷ್ಟು ಮಾಡಿದೆನು. ಮತ್ತು ಬುದ್ಧಿಪೂರ್ವಕ ಯಾವ ಸಂಯೋಗಿ ಪದಾರ್ಥಗಳನ್ನು
ನನ್ನ ಸುಖದ ಕಾರಣ ಅಂಥೇಳಿ ನಂಬಿದ್ದನು, ಆ ನಂಬುಗೆ ಕೂಡ ಎಷ್ಟೋ ಬಾರಿ ಕೆಡಿಸಿಕೊಂಡದ್ದಾಗಿದೆ, ಅರ್ಥಾತ್ ಕೆಟ್ಟು ಹೋದದ್ದಾಗಿದೆ. ಅರ್ಥಾತ್ ಆ ನಂಬುಗೆಯ ನಿರರ್ಥಕತೆ ಬೇಕಾದಷ್ಟು ಬಾರಿ ಬುದ್ಧಿಗೆ ಹೊಳೆದಿದೆ, ತಿಳಿದಿದೆ. ಆದರೂ ಕೂಡ ಆ ನಂಬುಗೆಯನ್ನು ತೊರೆದು, ಯಾವ ನಂಬುಗೆ? ಸಂಯೋಗಗಳಿಂದ ಸುಖ ಆಗ್ತಿದೆ. ಆ ನಂಬುಗೆಯನ್ನು ತೊರೆಯೋದ ಅರ್ಥಾತ್ ಸಂಯೋಗದ ರುಚಿಯನ್ನು, ಸಂಯೋಗದ ಅಭಿಲಾಷೆಯನ್ನು, ಸಂಯೋಗದೊಳಗೆ ಸುಖದ ನಂಬುಗೆ ಕತ್ತರಿಸಿ ಹೋಗುವ ಸಲುವಾಗಿ ಅವುಗಳ ರುಚಿಯನ್ನು ಬಿಟ್ಟುಕೊಡುವುದು ಅವಶ್ಯಕ ಇದೆ. ಸಂಯೋಗಗಳನ್ನು ಬಿಡುವ ಅವಶ್ಯಕತೆ ಇಲ್ಲ, ಸಂಯೋಗಗಳು ಏನೂ ಮಾಡುವುದಿಲ್ಲ. ಆದರೆ ಸಂಯೋಗದ ಸಲುವಾಗಿ ನನ್ನದೇ ಆದಂಥ ಯಾವ ಮತಿಕಲ್ಪನೆಯಿಂದ ನಿರ್ಮಾಣ ಮಾಡಿಕೊಂಡಿರುವಂಥ ಬುದ್ಧಿ ಇದೆಯೋ ಆ ಬುದ್ಧಿಯನ್ನು ತುಂಡರಿಸಿ ಹಾಕೋದಿದೆ. ಇಲ್ಲಿ ಹೇಳ್ತಾ ಇರುವ ಮಾತ 4ನೇ ಗುಣಸ್ಥಾನವರ್ತಿಗಿದೆ, 5ನೇ ಗುಣಸ್ಥಾನವರ್ತಿಗಿದೆ, ಸ್ವಯಂ 6ನೇ ಗುಣಸ್ಥಾನದಲ್ಲಿ ಬಂದಿರುವಂಥ ಆಚಾರ್ಯ ದೇವರ ಸ್ವಯಂ ತಮಗೂ ಹೇಳ್ತಾ ಇದ್ದಾರೆ, ತಮ್ಮ ಭೂಮಿಕೆಯಲ್ಲಿರುವಂಥ ಸಾಧು ವರ್ಗಕ್ಕೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಮಿಥ್ಯಾತ್ವ ಅವಸ್ಥೆಯಲ್ಲಿರುವಂಥ ನಾವು ಕೂಡ ಇದನ್ನು ನನ್ನ ಸಲುವಾಗಿ ಹೇಳಿದ್ದಾರೆ ಅಂಥೇಳಿ ತಿಳ್ಕೊಂಡು ವಿಕಲ್ಪದೊಳಗೆ ಪ್ರಯತ್ನಪೂರ್ವಕ ಅಭ್ಯಾಸ ಮಾಡುವುದ್ರೊಳಗೆ ಬಾಧಾ ಏನಿಲ್ಲಲ್ಲ. ಏನು ತಿಳ್ಕೊಳ್ಳೋದ? ಒಂದು ಶುದ್ಧ ಚೈತನ್ಯ ಮಾತ್ರ ವಸ್ತು ನಾನಿದ್ದೇನೆ. ನನ್ನ ಶುದ್ಧತೆಯ ಸಲುವಾಗಿ ಅನ್ಯ ಯಾವ ಸಂಯೋಗದ ನಿಮಿತ್ತದ ಅವಶ್ಯಕತೆ ಬೀಳುವುದೇ ಇಲ್ಲ. ಶುದ್ಧನ ಇದ್ದೇನೆ ಅಂದಮೇಲೆ ಅದರ ಶುದ್ಧತೆಯ ಸಲುವಾಗಿ ಅರೆ ಇದ್ದೇನೆ ಅನ್ನೋದ, ಎರಡನೇದು ಶುದ್ಧವೇ ಇದ್ದೇನೆ ಅನ್ನೋದ ಸ್ವೀಕಾರ ಆದ ನಂತರ ಆ ಶುದ್ಧತೆಯ ಸಲುವಾಗಿ ಅಥವಾ ಇರುವ ಸಲುವಾಗಿ ಯಾವ ಪ್ರಕಾರದ ಆಶ್ರಯ, ಯಾವ ಪರದ್ರವ್ಯದ ಮಾಡಬೇಕಾದಂಥ ಪ್ರಸಂಗ ಇಲ್ಲವೇ ಇಲ್ಲರಿ. ನೋಡ್ರಿ, ಮಾತು ಹೀಗಿದೆ, ಎಲ್ಲಿ ಅಕ್ಷರದ ಅನಂತವ ಭಾಗ ಮಾತ್ರ ಜ್ಞಾನಿತ್ತೋ, ಅರ್ಥಾತ್ ನನ್ನ ಸ್ವಭಾವ ಪ್ರಗಟ ಇತ್ತೋ, ಆ ಸಮಯದೊಳಗ ಸ್ವತಂತ್ರ ಶರೀರ ಇರಲಿಲ್ಲ, ಜೀವನ ಅತಿ ಅಲ್ಪ ಇತ್ತರೆ. ಅನಂತ ಕಾಲದವರೆಗೆ ನಿಗೋಧದಲ್ಲಿ ಅಥವಾ ಏಕೇಂದ್ರಿಯ ಅವಸ್ಥೆಗಳಲ್ಲಿ ಕಳೆದರನೂ ಕೂಡ ಜೀವನ ಎಷ್ಟಿತ್ತು? ಒಂದು ಶ್ವಾಸದ 18ನೇ ಭಾಗ ಮಾತ್ರ ಇರ್ತಾರೆ. ಅಂಥದ್ರೊಳಗ, ಅಂಥ ಸನ್ನಿವೇಶದೊಳಗ ವಿಶುದ್ಧ ಪರಿಣಾಮ ಮಾಡುವುದರಿಂದ ನಾನು ಇಲ್ಲಿಯವರೆಗೆ ಬಂದಿದ್ದೆ. ತಿಳಿತಾ ಇದೆ ಅಂದ್ರೆ ಪರಿಣಾಮದೊಳಗೆ 2 ಭೇದ ಇದೆಯಲ್ಲ, ಒಂದು ಸಂಕ್ಲೇಶ ಪರಿಣಾಮ, ಇನ್ನೊಂದು ವಿಶುದ್ಧ ಪರಿಣಾಮ. ಸಂಕ್ಲೇಶ ಪರಿಣಾಮದಿಂದ ಜೀವ ದುರ್ಗತಿಯ ನಿವಾಸವನ್ನ ಬಿಟ್ಟುಕೊಡುವುದಿಲ್ಲ. ಸಂಕ್ಲೇಶ ಪರಿಣಾಮ ಅಂದ್ರೆ ಅಥವಾ ಆಗಮನ ಶಬ್ದ ಏನಿದೆಯಲ್ಲ, ಏನ ಭಾವ ಕಲಂಕದ ಪ್ರಚುರತೆ. ನಿಗೋದಾವಾಸಂ ನ ಮುಂಚದಿ, ಗೊಮ್ಮಟ ಸಾರದೊಳಗೆ ಹೇಳ್ತಾರೆ, ಭಾವ ಕಲಂಕ ಸುಪವರ ನಿಗೋದಾವಾಸಂ ನ ಮುಂಚದಿ. ಹಾಗಾದ್ರೆ ಭಾವಕಲಂಕದ ಪ್ರಚುರತೆ ಅನ್ರಿ ಅಥವಾ ತೀವ್ರ ಸಂಕ್ಲೇಶ ಅನ್ರಿ. ಸಂಕ್ಲೇಶ ಅಂತಂದ್ರೆ ಕ್ರೋಧದಿಂದ ತಂತನಿಸುವ ಮಾತಿಲ್ಲ. ಸಂಕ್ಲೇಶ ಅರ್ಥಾತ್ ಸ್ವರೂಪದ ಪರಿಚಯ ಮಾಡಿಕೊಳ್ಳಲಾಗದೇ ಇರುವಂಥ ಅತ್ಯಂತ ಹೀನ ದುರ್ಬಲ ಅವಸ್ಥೆಯೊಳಗ ಭಾವದ ಮಲಿನತೆ ಏನಿದೆಯಲ್ಲ ಅದನ್ನು ಸಂಕ್ಲೇಶ,
ತೀವ್ರ ಸಂಕ್ಲೇಶ ಅಂತಾರೆ. ಇದನ್ನು ತಿಳ್ಕೊಳ್ಳುವ ಸಲುವಾಗಿ ಪಂಚಮಹಾವ್ರತದ ಪರಿಪಾಲನೆ ಮಾಡುವಂಥ ದ್ರವ್ಯಲಿಂಗಿ ಮಹಾಮುನಿಗೆ ಘಾತಿ ಕರ್ಮಗಳ ಬಂಧ ಆಗ್ತಿದೆ ಅನ್ನುವ ಆಗಮದ ಆಧಾರ ಇದೆಯಲ್ಲ, ಅದೇ ಪ್ರಕಾರ ಅಲ್ಲಿ ಸಂಕ್ಲೇಶ ಪರಿಣಾಮದ ತೀವ್ರತೆ ಇದೆ. ಏನು ಹೇಳ್ತು? ದ್ರವ್ಯಲಿಂಗಿ ಮಹಾಮುನಿಗೆ ಪಂಚಮಹಾವ್ರತದ ನಿರತಿಚಾರ ಪರಿಪಾಲನೆ ಮಾಡುವ ಸಮಯದೊಳಗೂ ಕೂಡ ಏನಾಗ್ತಿದೆ? ಘಾತಿ ಕರ್ಮಗಳ ಬಂಧ ಆಗ್ತಿದೆ. ಘಾತಿ ಕರ್ಮಗಳ ಬಂಧ ಆಗ್ತಿದೆ. ಇದರ ಅರ್ಥ ಏನ? ಘಾತಿ ಕರ್ಮದ ಉತ್ತರ ಪ್ರಕೃತಿಯೆಲ್ಲ ಪಾಪ ರೂಪದವ್ರೆ. ಅರೆ, ವಿಷಯದ ಸೂಕ್ಷ್ಮತೆಯನ್ನ ಲಕ್ಷ್ಯದೊಳಗೆ ತಂದುಕೊಳ್ಳುವ ಪ್ರಯತ್ನ ಮಾಡಬೇಕ್ರೆ. ಏನು ಹೇಳ್ತು? ಜಿನೇಂದ್ರರ ಮಾರ್ಗದೊಳಗ ಸಾಗುವಂಥ ಬಾಹ್ಯದ ಯಾವ ಅವಸ್ಥಾ ವಿಶೇಷ ಇದೆಯೋ, ಬಾಹ್ಯದಂದ್ರ ಶಾರೀರಿಕ ನಿರ್ಗ್ರಂಥತೆಯ ಮಾತಲ್ಲ, ನಗ್ನತೆಯ ಮಾತಲ್ಲ, ನಿರ್ಗ್ರಂಥತೆಯ ಮಾತಂತೂ ಅಲ್ಲ, ನಗ್ನತೆಯ ಮಾತಲ್ಲ. ಅದರ ಪರಿಣಾಮದೊಳಗೆ ಯಾವ ಪ್ರಕಾರದ ಉತ್ಕೃಷ್ಟ ಶುಭ ಇರ್ತಿದೆಯೋ, ಇರ್ತಿದೇನಿಲ್ರಿ ಪಂಚಮಹಾವ್ರತದ ಪರಿಣಾಮ. ಅರೆ, ಹಿಂಸೆಯನ್ನ ಕೃತ ಕಾರಿತ ಅನುಮೋದನ ಮನ ವಚನ ಕಾಯ ನವಕೋಟಿಯಿಂದ ಹಿಂಸೆಯ ಆಗದೇ ಇರುವ ಹಾಗೆ ಸಾವಧಾನ ಇರೋದು. ಸತ್ಯ ಮಹಾವ್ರತದೊಳಗ ಪ್ರಶಸ್ತ ಅಸತ್ಯವನ್ನು ಕೂಡ ಮಾತನಾಡುವ ಮಾತಿಲ್ರಿ. ಸತ್ಯ ಅಣುವ್ರತದೊಳಗ ಯಾವುದಾದ್ರೂ ಜೀವಕ್ಕೆ ಅನುಕೂಲ ಆಗುವಂಥ ಅಸತ್ಯವನ್ನ ಮಾತನಾಡುವ ಅವಕಾಶ ಇದೆ. ಆದ್ರೆ ಸತ್ಯ ಮಹಾವ್ರತದ ಅಂಗೀಕಾರ ಮಾಡಿರುವುದೊಳಗ ಎಂಥದೇ ಅಸತ್ಯವನ್ನ, ಅರೆ ಒಂದು ಜೀವದ ಜೀವನ ಉಳಿತಿದೆ ಅನ್ನುವಂಥ ಅಸತ್ಯವನ್ನು ಕೂಡ ಮಾತನಾಡುವ ಅಧಿಕಾರ ಇಲ್ಲ. ಈ ಪ್ರಕಾರ ಅಹಿಂಸೆ, ಸತ್ಯ, ಅಚೌರ್ಯ, ಅಪರಿಗ್ರಹ, ಬ್ರಹ್ಮಚರ್ಯದಂಥ ವ್ರತಗಳನ್ನು ನಿರತಿಚಾರವಾಗಿ ಪರಿಪಾಲನೆ ಮಾಡ್ತಾ ಇರುವಳೆದೊಳಗ ಆತ್ಮನ ಅನುಭೂತಿ ಇಲ್ಲದೆ ಇರುವಂಥ ಆ ಜೀವನಿಗೆ ಸಮಸ್ತ ಉತ್ತರ ಪ್ರಕೃತಿಗಳ ಪಾಪ ರೂಪವೇ ಇರುವಂಥ ಘಾತಿ ಕರ್ಮಗಳಿಂದ ಬಂಧ ಆಗ್ತಿದೆ. ತಿಳಿತಾ ಇದೆ ಅಂದ್ರೆ ಸರಿ. ಅದೇ ಪ್ರಕಾರ ಇಲ್ಲಿ ನಿಗೋಧದೊಳಗ ಒಂದೇ ಇಂದ್ರಿಯ ಇದೆ, ಸ್ವತಂತ್ರ ಶರೀರ ಇಲ್ಲ. ಜ್ಞಾನ ಅರ್ಥಾತ್ ಸ್ವಭಾವ ಸಂಪೂರ್ಣ ಮುಚ್ಚೋಗಿದೆ, ಒಂದು ಅಂಶದಷ್ಟು ಪ್ರಗಟ ಇದೆ. ಬರೇ ಒಂದು ಅಂಶದಷ್ಟು ಪ್ರಗಟ ಇದೆ. ಒಂದು ಅಂಶ ಯಾವ್ದ್ರೊಳಗಿಂದ? 100ರೊಳಗಿಂದ ಅಲ್ಲ, ಅನಂತರೊಳಗಿನ ಒಂದು ಅಂಶ. ಅಕ್ಷರದ ಅನಂತವಾ ಭಾಗ ಅಂತ ಹೇಳಿದ್ರಲ್ಲ, ಅಕ್ಷರ ಅರ್ಥಾತ್ ಕ್ಷರರಹಿತ ಯಾವ ಆತ್ಮ ಇದ್ದಾನೋ, ನಾಶರಹಿತ ಯಾವ ಆತ್ಮ ಇದ್ದಾನೋ, ಆ ಆತ್ಮನ ಯಾವ ಅನಂತತೆ ಇದೆ ಜ್ಞಾನದೊಳಗ ತಿಳಿಯುವಂಥದ್ದ, ಆ ಅನಂತದೊಳಗಿಂದ ಬರೀ ಒಂದು ಭಾಗ ಪ್ರಗಟ ಇದೆ. ಹಾಗಾದ್ರೆ ಅಲ್ಲಿ ಒಂದು ಇಂದ್ರಿಯ ಶ್ವಾಸದ 18ನೇ ಒಂದು ಭಾಗದಷ್ಟು ಜೀವನ, ಅನಂತದ ಒಂದು ಅಂಶದಷ್ಟ ಸ್ವಭಾವ ಪ್ರಗಟ ಇರೋದ, ಸ್ವತಂತ್ರ ದೇಹ ಕೂಡ ಇಲ್ಲದೆ ಇರೋದ, ಅಂಥ ಅವಸ್ಥೆಯೊಳಗೆ ಜೀವ ತೀವ್ರ ಸಂಕ್ಲೇಶ ಭಾವ ಏನು ಮಾಡೋದು ಸಾಧ್ಯ ಇದೆ? ನಮ್ಮ ಲಕ್ಷ್ಯಕ್ಕೆ ಬರುವುದಿಲ್ಲ, ನಮ್ಮ ಗಮನಕ್ಕೆ ಬರುವುದಿಲ್ಲ. ನಿನ್ನೆ ಬಂತಲ್ಲ ಚರ್ಚೆ, ಕೆಳಗಡೆ ಬಂತಾರೆ. ಏನು ಬಂತು? ಸೂರ್ಯ ಇಲ್ಲದೆ ಇರುವಂಥ ಸ್ಥಾನದೊಳಗ ನಿಗೋದಿ
ಅರ್ಥಾತ್ ಏಕೇಂದ್ರಿಯ ಜೀವ ಮಾತ್ರ ಬದುಕಲಿಕ್ಕೆ ಸಾಧ್ಯ ಇದೆ, ತ್ರಸ ಜೀವಗಳ ಬದುಕುವುದಿಲ್ಲ, ಇರುವುದಿಲ್ಲ ಅಂಥೇಳಿ. ಆದ್ರೆ ಪ್ರಭು ದೇಹ ರಚನೆ ಸಾಮರ್ಥ್ಯ ಅಂಥದ್ದನ್ನು ಇರ್ತಿದ್ರಿ. ನಿಮ್ಮ ಇಂದಿನ ವಿಜ್ಞಾನ ಏನು ಹೇಳ್ತಿದೆಯಲ್ಲ, ಅದು ವೀತರಾಗ ವಿಜ್ಞಾನದ ವಿಭಾಗನ ಅಲ್ಲ, ಅಂಶ ಕೂಡ ವಿಭಾಗನ ಅಲ್ರಿ. ಅದ ಇದೇನ್ರಿ ವೀತರಾಗ ವಿಜ್ಞಾನದ ಒಂದು ಅಂಶದಂಥ ತುಂಡು ಕೂಡ ಅಲ್ರಿ. ಅದ ಏನಿದೆ ಮಾತ ನೋಡ್ರಿ. ವಿಜ್ಞಾನ ಯಾವುದರ ಬಗ್ಗೆ ಹೇಳ್ತಿದೆಯೋ ಆ ಮಾತ ಆತ್ಮಸ್ವರೂಪದ ಅನುಭವ ಪಡೆದಿರುವಂಥ ಆತ್ಮ ಸ್ವಭಾವದಲ್ಲಿ ಸಮಗ್ರ ರೂಪದಿಂದ ಅಂತರ್ನಿಮಗ್ನ ಇದ್ದುಕೊಂಡು ಯಾವ ಕೇವಲ ಜ್ಞಾನದ ಪ್ರಕಾಶ ಪ್ರಕಟ ಆಗಿದೆಯೋ ಆ ಕೇವಲ ಜ್ಞಾನದ ಪ್ರಕಾಶದೊಳಗೆ ಯಾವುದು ಕಾಣಿಸ್ತಿದೆಯಲ್ಲ ಅದರಿಂದ ವಿರುದ್ಧವಾಗಿ ಇದು ತಿಳಿತಿದೆ. ಮತ್ತು ಎಷ್ಟು ತಿಳಿತಿದೆ? ಅತಿ ಅಲ್ಪ ತಿಳಿತಿದೆ. ಅರೆ ಯಾವ ಪ್ರಕಾರ? ದೇಹ ನೋಡ್ಲಿಕ್ಕೆ ಮೇಲೆ ಕೋಮಲ ಕಂಡ್ರನೂ ಕೂಡ ದೇಹದ ಸಾಮರ್ಥ್ಯ ಒಂದೊಂದರೊಳಗ ಅತ್ಯಂತ ಅಧಿಕ ಇರ್ತೀವಿ. ಮತ್ತು ದೇಹ ಮೇಲೆ ನೋಡ್ಲಿಕ್ಕೆ ಕಠೋರ ಕಂಡ್ರನೂ ಕೂಡ ದೇಹದ ಸಾಮರ್ಥ್ಯ ಅತ್ಯಂತ ಕ್ಷೀಣ ಅರ್ಥಾತ್ ಸೂಕ್ಷ್ಮ ಇರ್ತಿದೆ. ಹೀಗೆ ಮನುಷ್ಯರಲ್ಲೇ ಕಾಣಿಸ್ತಿದೆ ಅಂದಮೇಲೆ ಹುಳು ಸೂಕ್ಷ್ಮ ಜೀವಿಗಳಲ್ಲಿ ಕೂಡ ನಾವು ನೋಡ್ತೇವಲ್ಲ. ಹಾಗಾದ್ರೆ ಆ ಪ್ರಕಾರ ನೋಡ್ರಿ, ಈಗ ನರಕದ ಮಾತು ಬರ್ತಿದೆಯಲ್ಲ, ಅವರಂತೂ ನಿನ್ನೇನ ಸಂದೇಹ ಅಥವಾ ತಮ್ಮದೊಂದು ಅಭಿಪ್ರಾಯವನ್ನ ಮಂಡನೆ ಮಾಡಿದ್ರು ಅವರೀಗ ಇಲ್ಲ. ಆದ್ರೂ ಕೂಡ ವಿಷಯ ನಮ್ಮ ಬುದ್ಧಿಯೊಳಗಿಂದ ಸ್ಪಷ್ಟ ಆಗುವ ಸಲುವಾಗಿ ನರಕದೊಳಗೆ ಜೀವ ಇವನೇ ಇರ್ತಾನ್ರಿ. ಹೌದೇನಿಲ್ರಿ? ಜೀವ ಇವನೇ ಇರ್ತಾನೆ. ಆದ್ರ ಅಲ್ಲಿಯ ಸಂಯೋಗಗಳೆಲ್ಲ ಹೇಗಿರ್ತಾವ ಅಂತಂದ್ರ ಈ ಮನುಷ್ಯ ಲೋಕದೊಳಗ ಅಲ್ಲಿಯ ಸಂಯೋಗವನ್ನ ಅಣು ಮಾತ್ರ ಕೂಡ, ಅಲ್ಲಿಯ ಮಣ್ಣ ಒಂದು ಪರಮಾಣು ಮಾತ್ರ ಇಲ್ಲಿ ತಂದ್ರ ಅಸಂಖ್ಯ ಯೋಜನೆಯವರೆಗೆ ಸಂಜ್ಞಿ ಪಂಚೇಂದ್ರಿಯ ಜೀವಗಳ ಬದುಕುವುದಿಲ್ಲ ಅಂತ ಹೇಳ್ತಾರೆ. ಆ ದುರ್ಗಂಧತೆಗೆ ಅಲ್ಲಿಯ ಉಷ್ಣ ಮತ್ತು ಶೀತಗಳೇನದಾವೆ, ದೌಲತರಾಮರು ಹೇಳಿದ್ರಲ್ಲ, ಏನು ಹೇಳಿದ್ರು? ಮೇರು ಪರ್ವತದಷ್ಟು ದೊಡ್ಡದಾದಂಥ ಲೋಹದ ಉರುಳಿಯನ್ನ ಮಾಡಿ ಇಟ್ರ ಅದು ಹೀಗ ಆ ನರಕ ಭೂಮಿಯೊಳಗೆ ಹೋಗ್ತಾ ಇದ್ದ ಹಾಗೆ ತುಪ್ಪ ಕರಗಿದ ಹಾಗೆ ಕರಗ್ತಿದೆ ಅಂತ. ಹಾಗಾದ್ರೆ ಆ ನಾರಕಿ ಜೀವಗಳ ಶರೀರ ಹೇಗಿರಬಹುದ್ರಿ? ನಾರಕಿ ಜೀವರುಗಳ ಶರೀರ ಹೇಗಿರಬಹುದು? ತುಂಡು ತುಂಡು ಮಾಡಿದ್ರೂ ಮತ್ತು ಒಂದಾಗ್ತಿದೆ. ಮರುಕ್ಷಣದಲ್ಲೇನ ಇದು ಶರೀರದ ಮಾತಾಯಿತು. ಹಾಗಾದ್ರೆ ಆ ಅನುಭವ ಶಕ್ತಿ ಅಂಥದ್ದಿರ್ಬೋದು, ಅನುಭವ ಶಕ್ತಿ ಅಂಥದ್ದಿರ್ಬೋದು. ಯೋಚನೆ ಮಾಡೋದು, ಅರೆ ನನ್ನ ಮೇಲಿಂದ ನಾನು ಅಲ್ಲಿಯ ಯೋಚನೆ ಮಾಡಿದ್ರ ಆಗುವುದಿಲ್ರಿ, ಅದು ಹೇಗೆ ಸಾಧ್ಯ ಇದೆ? ಇದು ಅಸತ್ಯ ಇದೆ, ಬದುಕೋದನ್ನ ಸಾಧ್ಯ ಇಲ್ಲ ಅಂಥೇಳಿ ಹೇಳೋದ ನಿಜವಾಗಿ ನಮ್ಮ ಬುದ್ಧಿಯ ಅಲ್ಪತೆಗೆ ಸೀಮಿತ ಇದೆ. ಅದ ಸರಿಯಾದ ಪ್ರಕಾರ ಸೂರ್ಯನ ಅವಿದ್ಯಮಾನತೆಯೊಳಗ ಜೀವರುಗಳ ಬದುಕುವಂಥ ಅವುಗಳದ ಪಾರಿಣಾಮಿಕ ಶಕ್ತಿನೂ ಇರ್ತಿದೆ. ಅರ್ಥಾತ್ ಪಾರಿಣಾಮಿಕ ಅಂದ್ರೆ ತ್ರಿಕಾಲಿ ಸ್ವಭಾವದ ಮಾತಲ್ಲ, ಪರಿಣಾಮದ ವರ್ತಮಾನ ಪರಿಣಾಮದ ಸಾಮರ್ಥ್ಯನೂ ಇರ್ತಿದೆ. ಮತ್ತು ಅಂಥದ್ದು ದೇಹ ರಚನೆ ಅಲ್ಲಿ ಇರ್ತಿದೆ. ಇನ್ನ ಅದನ್ನ ಈಗ ಮಧ್ಯದೊಳಗೆ ಹೇಳಿತು, ವಿಷಯ ಅಂತೂ ಪೂರ್ಣ ಆಯ್ತ್ರೆ. ಈಗ ನಮ್ದೇನು ವಿಷಯ ನಡೆದದ್ದಿದೆ, ನಿಗೋಧದೊಳಗ ಅದು ಯಾವುದೂ ಇಲ್ಲದೆ ಇರುವುದೊಳಗೆ ಯಾವುದ ಸ್ವತಂತ್ರ ಶರೀರನೇ ಇಲ್ಲ. ದುಃಖ ಯಾವುದರಿಂದ ಆಗ್ತಿದೆ? ವಿಚಾರ ಮಾಡೋದ್ರೆ ನಮ್ಮ ದುಃಖ ಎಲ್ಲ ಶರೀರದ ಮಾಧ್ಯಮದಿಂದನೇ ಇದೆಯಲ್ಲ. ಹಾಗಾದ್ರೆ ಅಲ್ಲಿ ದುಃಖ ಯಾವುದರಿಂದ ಆಗ್ತಿದೆ?
ಜ್ಞಾನಂತೂ ಅಕ್ಷರದೊಳಗಿಂದ ಅನಂತವಾದ ಹಾಗಿದೆ. ಹಾಗಾದ್ರೆ ಆ ದುಃಖದ ಜ್ಞಾನ ಹೇಗಾಗ್ತಿದೆ? ಅನುಭವ ಇಲ್ಲದ ದುಃಖಕ್ಕೇನು ಅರ್ಥ ಇದೆ ಹೇಳ್ರಿ? ಅನುಭವ ಆಗಲಿಲ್ಲ ಅಂತಂದ್ರೆ ಆ ದುಃಖದ ಕಥನವನ್ನ ಯಾತಕ್ಕಾಗಿ ಮಾಡ್ತಾರ್ರಿ ಸರ್ವಜ್ಞ ಪ್ರಭುಗಳ? ಹಾಗಾದ್ರೆ ಅಷ್ಟ ಜ್ಞಾನದೊಳಗೆ ಎಂಥ ಅನುಭವ ಆಗೋದು? ಇನ್ನು ಆಗ್ತಿದೆ ಅಂಥೇಳಿ ಒಂದು ವೇಳೆ ತಿಳಿದ್ರೂ ಜೀವನತೆ ಅಲ್ಪ ಇದೆಲ್ಲ. ಒಂದು ಶ್ವಾಸದೊಳಗಿನ 18ರ ಒಂದು ಭಾಗ ಇದೆ. ಹಾಗಾದ್ರೆ ಅಲ್ಲಿ ದುಃಖ ಕಥನಾತೀತ ಅಂಥೇಳಿ ಯಾಕೆ ಹೇಳಿದರು? ಇದರದ ಯಾವತ್ತಾದರೂ ನಾವು ವಿಚಾರ ಮಾಡಿದ್ದೇವೇನ್ರಿ? ಕಥನ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು. ಆದ್ರ ದುಃಖ ಇದೇನಿಲ್ರಿ? ದುಃಖದ ಅನುಭವ ಇದೆ, ದುಃಖದ ಜ್ಞಾನ ಇದೆಯೋ ಅಥವಾ ಇಲ್ರಿ? ಸ್ವಭಾವದ ಎಷ್ಟಿದೆ ಜ್ಞಾನದೊಳಗ, ಸ್ವಭಾವದೊಳಗ ಜ್ಞಾನ ಎಷ್ಟಿದೆ ಅದರೊಳಗಿನ ಒಂದು ಅನಂತಾಂಶ ಭಾಗ ಇದೆ ರೀ. ಹಾಗಾದ್ರೆ ಅಲ್ಲೇನು ಲಕ್ಷ್ಯಕ್ಕೆ ಬರುವುದಿದೆ? ಜೀವನ 18ನೇ ಒಂದು ಭಾಗ ಇದೆ ಉಚ್ಛ್ವಾಸದ. ಹಾಗಾದ್ರೆ ದುಃಖ ಅಲ್ಲಿ ಲಕ್ಷ್ಯದೊಳಗೆ ಏನು ಬರುವುದಿದೆ? ಆ ಜ್ಞಾನದ ಹಿಡಿತಕ್ಕೆ ಎಷ್ಟು ಬರುವುದಿದೆ? ಆದ್ರ ಆ ದುಃಖವನ್ನ ಉಪಮಾತೀತ ಕಥನಾತೀತ ಅಂತ ಹೇಳಿದಾರ್ರಿ. ಅರೆ ಮಾತೆಯ ಗರ್ಭದಿಂದ ಜೀವ ಜನ್ಮ ತಾಳ್ತಿದೆಯಲ್ಲ, ಮನುಷ್ಯ ಭವಕ್ಕೆ ಬರ್ತಿದೆಯಲ್ಲ, ಮನುಷ್ಯ ರೂಪದಿಂದ ಜೀವ ಜನ್ಮಕ್ಕೆ ಬರ್ತಿದೆಯಲ್ಲ, ಅದನ್ನ ಹೇಳುವ ವೇಳೆದೊಳಗೆ ದೌಲತರಾಮ್ ಏನು ಹೇಳಿದ್ರಿ? ಅಲ್ಲಿ ಅನುಭವ ಆಗುವಂಥ ದುಃಖ ಕೋಟಿ ನಾಲಿಗೆಗಳಿಂದ ಕೂಡ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರ ನಮಗ ದುಃಖ ಸುಖಗಳದ್ದು ಯಾವ ಜ್ಞಾನ ಅಥವಾ ಅನುಭವ? ಅನುಭವದ ಜ್ಞಾನನ್ರಿ ಅಥವಾ ಜ್ಞಾನಪೂರ್ವಕ ಅನುಭವನ್ರಿ? ಇವುಗಳದ್ದ ಮಹಿಮೆ ಅಥವಾ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ಲಕ್ಷ್ಯಕ್ಕೆ ಬರ್ತಾ ಇಲ್ಲ. ಇನ್ನಿಲ್ಲಿ ಹೇಳುವ ಮಾತಿದೆ, ಆ ನಿಗೋಧದಿಂದ ಈ ಜೀವ ಅರ್ಥಾತ್ ನಾನು ಅಂಥ ಒಂದು ನಿಕೃಷ್ಟ ಅವಸ್ಥೆಯಿಂದ ಇಲ್ಲಿಯವರೆಗೆ ಬಂದೈತಲ್ಲ, ಅದು ಯಾವುದರಿಂದ ಬಂದಿದೆನ್ರಿ? ಯಾವುದರಿಂದ? ಪರಿಣಾಮದೊಳಗಿನ ತೀವ್ರ ಸಂಕ್ಲೇಶ ಏನಿತ್ತು ಅದು ಕಮ್ಮಿ 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 ಕ್ರಮದಿಂದ ಕಡಿಮೆ ಮಾಡ್ತಾ ಮಾಡ್ತಾ ಇಲ್ಲಿಯವರೆಗೆ ಬಂದಿದೆನ್ರಿ. ಪರಿಣಾಮದೊಳಗ ತೀವ್ರ ಸಂಕ್ಲೇಶ ಎಲ್ಲಿ? ನಿಗೋಧದೊಳಗೆ, ಏಕೇಂದ್ರಿಯದೊಳಗೆ. ನಿಗೋಧಿ ಜೀವಕ್ಕಿಂತ ಪಂಚಸ್ಥಾವರ ಜೀವಗಳಿಗೆ ಅನುಕೂಲತೆ ಇದೆ. ಇಂದ್ರಿಯ ಒಂದೇ ಇದೆ, ಅವಕು ಮತ್ತು ಅವಕು, ನಿಗೋಧಿ ಜೀವಕ್ಕನು ಮತ್ತು ಏಕೇಂದ್ರಿಯ ಜೀವಕ್ಕನು. ಅದರ ಅನುಕೂಲತೆ ಇದೆ ಅದಕ್ಕಿಂತ. ಅದಕ್ಕೆ ಯಾಕೆ ಅಂತಂದ್ರ ಅಲ್ಲಿಗಿಂತ ಪರಿಣಾಮದೊಳಗ ವಿಶುದ್ಧಿಯಾಗಿದೆ. ಇನ್ನೂ ಒಂದು ಮಾತು ಬರ್ತಿದೆ ಆಗಮದೊಳಗ, ಬರೇ ಪರಿಣಾಮದೊಳಗ ವಿಶುದ್ಧಿ ಅಲ್ಲ, ಅಕಾಮ ನಿರ್ಜರೆ ಕೂಡ ಆಗ್ತಿದೆ ಅಲ್ಲಿ. ಅಕಾಮ ನಿರ್ಜರೆಯ ಮಾತ ಪಂಡಿತ್ ದೌಲತರಾಮರ 6 ಗುರಾಣಿಯೊಳಗೆ ಏನು ಹೇಳಿದ್ರು? ಮನುಷ್ಯ ಇದ್ದುಕೊಂಡು ಒಂದು ವೇಳೆ ಅಕಾಮ ನಿರ್ಜರೆ ಮಾಡಿದ ಅಂತಂದ್ರ ಅವನತ್ರಿಕದೊಳಗೆ ಹೋಗ್ತಾನಂತೇಳಿ. ಅಕಾಮ ನಿರ್ಜರೆ ಸ್ವರೂಪೇನ ಪರಿಹಾರ ಮಾಡದೇ ಇರುವಂಥ ಕಷ್ಟ ಬಂದ ಮೇಲೆ ಅದನ್ನ ಶಾಂತಿಯಿಂದ, ಅರೆ ಸಮತೆಯ ಭಾವ ಅಲ್ಲ, ನಿರುಪಾಯನಾಗಿ ಸಹನ ಮಾಡೋದಕ್ಕೆ ಅಕಾಮ ನಿರ್ಜರೆ ಅಂತಾರೆ. ಹಾಗಾದ್ರೆ ಅಲ್ಲಿ ನಿಗೋಧದೊಳಗೂ ಕೂಡ ಪರಿಣಾಮದಲ್ಲಿ ವ್ಯತ್ಯಾಸ ಆಗ್ತಿದೆ, ಅಕಾಮ ನಿರ್ಜರೆ ಆಗ್ತಿದೆ. ಹಾಗಾದ್ರೆ ಅಲ್ಲಿಂದ ನಿಗೋಧದಿಂದ ಇಂಥ ಮನುಷ್ಯ ಪರ್ಯಾಯ ಪಡೆಯಬೇಕಾದ್ರ ನನ್ನಲ್ಲಿ ಕ್ರಮಕ್ರಮದಿಂದ ಸಂಕ್ಲೇಶದ ಹಾನಿ ಎಷ್ಟು ಮಾಡ್ತಾ ಬಂದಿದೆ ನಾನು. ಹಾಗಾದ್ರೆ ಈಗ ಮಾಡುವುದಿದೆ ಆ ಯಾವ ಅಶುದ್ಧ ಭಾವದ ಜೊತೆಗೆ ಜ್ಞಾನದ ಏಕತೆ ಇದೆಯಲ್ಲ, ಅಷ್ಟು ಭಿನ್ನ ಮಾಡುವುದಿದೆ. ಅಷ್ಟು ಮಾಡಿತು ಅಂತಂದ್ರ ಈ ಜೀವದ ಕಾರ್ಯ
ಅನಂತ ಕಾಲದೊಳಗೆ ಆಗದೆ ಇರುವಂಥ ಕಾರ್ಯ ಈ ಜೀವ ಸ್ವಯಂ ಸಾಧಿಸಿದ ಹಾಗೆ ಆಯ್ತ್ರಿ. ಇನ್ನು ಬಿಡಿಸೋದೇನಿದೆ ರೀ? ಜ್ಞಾನ ಬೇಕೇ ಆಗಿಲ್ಲಮ್ಮ, ಜ್ಞಾನ ಬೇಕೇ ಇಲ್ಲ. ನಿರ್ಜರೆಯ ಸಲುವಾಗಿ ಜ್ಞಾನ ಬೇಕೇ ಇಲ್ಲ. ನೋಡು, ಏಕಾಕಿ ಬಂಧ 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 ಬಂಧನ ಆಯ್ತು ಅಂತಂದ್ರ ಈ ಜೀವ ಆ ಬಂಧದಿಂದ ಬಿಡುಗಡೆ ಹೊಂದೋ ಸಾಧ್ಯನೇ ಇಲ್ಲ. ಕೆಲವು ಕರ್ಮಗಳ ತನ್ನಷ್ಟಕ್ಕೆ ತಾನೇ ಸ್ಥಿತಿ ಪೂರ್ಣ ಆದ ನಂತರ ಹೊರಟು ಹೋಗ್ತಾ ಇರ್ತಾವೆ. ಮತ್ತ ಅಕಾಮ ನಿರ್ಜರೆಯ ಅರ್ಥಾತ್ ಆ ದುಃಖದ ಜೀವಕ್ಕ ಅಭ್ಯಾಸ ಆಗಿ ಹೋಗ್ತಿದೆ. ಇಲ್ಲಿ ಈ ಅವಸ್ಥೆಯೊಳಗೂ ಕೂಡ ಯಾವುದೋ ಒಂದು ಪರಿಸ್ಥಿತಿ ವಿಶೇಷದಿಂದ ಯಾವ ದುಃಖದ ಪರ್ವತವೇ ಕಳಚಿ ಬಿದ್ದ ಹಾಗೆ ಆಗ್ತಿದೆಯಲ್ಲ, ಆ ಪರಿಸ್ಥಿತಿ ಹಾಗೆ ಇರುವಳದೊಳಗೆ ಆ ದುಃಖ ಹಾಗೆ ಉಳಿತಿದೇನ? ಇಲ್ಲ. ಯಾಕಿಲ್ಲ? ಎರಡು ಕಾರಣ. ಅಕಾಮ ನಿರ್ಜರೆ ಮತ್ತು ಸಂಕ್ಲೇಶದೊಳಗಿನ ಹಾನಿ ಆಗ್ತಾ ತೀವ್ರ ಸಂಕ್ಲೇಶ ಪರಿಣಾಮ ಏನಿದೆ ಅದರೊಳಗೆ ಉತ್ತರೋತ್ತರ ಹಾನಿ ಆಗುವುದರಿಂದ ಜೀವ ಮೇಲೆ 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 ಬರ್ತಾರೆ. ಅರೆ ಅಕಾಮ ನಿರ್ಜರ ಅರ್ಥಾತ್ ದುಃಖದ ಸಲುವಾಗಿ ಆಕಸ್ಮಿಕವಾಗಿ ದುಃಖ ಬಿದ್ದ ನಂತರ ಈಗ ಪ್ರಿಯ ಜನರದ ವಿಯೋಗ ಆಗಿ ಹೋಯಿತು. ಅವರ ವಿಯೋಗ ಯಾವ ಸಮಯದಲ್ಲಿ ಆಯ್ತಲ್ಲ ಆ ವೇಳೆದೊಳಗೆ ಒಂದೇನು ಆಘಾತ ಅನ್ನಿಸ್ತು ಪರಿಣಾಮಕ್ಕ, ಅದು ಕ್ರಮದಿಂದ ಕಮ್ಮಿ ಆಯಿತು. ಒಂದು 10-12 ಗಂಟೆ ಶವ ಮನೆಯಲ್ಲಿ ಇದ್ದ ನಂತರ ಆ ಶವವನ್ನು ಒಯ್ದನ್ನು ಸಾಗಿಸಿದ ನಂತರ ಕೂಡ ಯಾವ ದುಃಖ ಇತ್ತೋ ಅದು ಮತ್ತೊಂದು ಗಂಟೆಲೇ ಇರುತ್ತಿಲ್ಲ. ಈ ಪ್ರಕಾರ ದುಃಖದ ಅಭ್ಯಾಸದೊಳಗ ಹಾಯ್ ಕಮ್ಮಿ ಆಗೋದಿದೆಯಲ್ಲ, ಇದು ಅಕಾಮ ನಿರ್ಜರೆ. ನಮಗೆ ತಿಳಿಯುವ ಹಾಗೆ ಉದಾಹರಣೆ ಭಾಳ ಚಂದ ಆಗ್ತದೆ. ಭವನತ್ರಿಕದೊಳಗೆ ಹೋಗ್ತಾನಂತ ಹೇಳಿ ಮನುಷ್ಯನ ಅಪೇಕ್ಷಾದಿಂದ ಹೇಳಿದಾರ್ರಿ. ಹಾಯ್ ಮಾಡುವುದಿಲ್ಲಲ್ಲ. ಈಗ ರೋಗ ಆಯ್ತು, ಅದರದ ನಿಧಾನ ಆಯ್ತು. ರೋಗ ಆಗದಂತೂ ಅದು ಸ್ವಸಮಯದೊಳಗೆ ಆಗಿರ್ತಿದೆ, ಅದರದ ಪರಿಚಯ ಆಗುವುದಿಲ್ಲ. ನಂತರ ಅದರ ವೇದನೆಯ ಭಾರವನ್ನು ತಾಳಲಾರದೆ ತಜ್ಞರ ಹತ್ರ ಹೋದ ನಂತರ ಅವರ ನಿಧಾನ ಮಾಡ್ತಾರೆ. ಈ ಪ್ರಕಾರದ ರೋಗ ಆಗಿದೆ, ಈ ಪ್ರಕಾರ ಅದರದ ಉಲ್ಬಣತೆ ಇದೆ. ಇದು ಕೇಳಿ ಬಂದ ನಂತರ ಸಂಯೋಗದವರಿಗೇನು ಎಷ್ಟು ಆಘಾತ ಅನ್ನಿಸ್ತಿದೆ, ಸ್ವಯಂ ಆ ರೋಗಿಗೆ ಕೂಡ ಎಷ್ಟು ಆಘಾತ ಅನ್ನಿಸ್ತಿದೆ. ಆದರೆ 4-6 ದಿವಸ ಕಳೆದ ನಂತರ ಆ ಪ್ರಕಾರದ ಪರಿಣಾಮ ಇರುತ್ತೆ. ಅಂದ್ರೆ ರೋಗ ಹೋಗಿರ್ತಿದೆ ಏನ್ರಿ? ವ್ಯಾಪಾರದೊಳಗೆ ಹಾನಿಯಾದ ನಂತರ, ಸಮಾಜದೊಳಗೆ ಅವಮಾನ ಆದ ನಂತರ, ಪ್ರಿಯ ಜನರಲ್ಲಿ ಅಥವಾ ಪರಿವಾರದಲ್ಲಿ ಅವಮಾನ ಆದ ನಂತರ ಆ ಸಮಯದೊಳಗೆ ಏನು ದುಃಖ ಅನ್ನಿಸ್ತಿದೆ ಅಲ್ಲ, ಅದು ಮತ್ತೊಂದು ಗಂಟೆ ಅಥವಾ 6ನೇ ದಿವಸ ಇರ್ತಿದೆ ಏನ್ರಿ? ಯಾಕಿರುವುದಿಲ್ಲ? ಇದುವೇ ಸಂಸಾರದಲ್ಲಿ ಉಳಿಯುವುದಕ್ಕೆ ಕಾರಣನೂ ಇದೆ. ಇದುವೇ ಸಂಸಾರದ ವೃದ್ಧಿ ಅರ್ಥಾತ್ ಅಕಾಮ ನಿರ್ಜನೆ ಆದ್ರೆ ಅದರಿಂದ ಕೆಲಸ ಏನಾಗುವುದಿಲ್ರಿಪ್ಪ. ಕೆಲಸ ಏನಾಗ್ತಿದೆ ಅಕಾಮ ನಿರ್ಜನೆ ಆದ್ರೆ? ಅದರಿಂದ ಜೀವದ ಕಾರ್ಯ ಏನು ಸಾಧಿಸ್ತಿದೆ? ಏನೂ ಸಾಧಿಸೋದಿಲ್ಲ. ನೋಡ್ರಿ, ನಿಗೋಧದಿಂದ ಇಲ್ಲಿಯವರೆಗೆ ನಾವು ಬಂದೇವಲ್ಲ, ಏನಿಲ್ಲ ಅಂದ್ರೆ ಸಾಧಿಸಿದೆವು ಅಥವಾ ಇಲ್ಲ? ಶರೀರ ಬುದ್ಧಿ ಹಾಗೆ ಇತ್ತು. ವಿಕಲ್ಪದೊಳಗೂ ಕೂಡ ಶರೀರದಿಂದ ಭಿನ್ನತೆಯ ಸ್ವೀಕಾರ, ವಿಕಲ್ಪದೊಳಗೂ ಕೂಡ ಸ್ವಲ್ಪ 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 ಆಗಿರದಿದ್ದರೆ, ಪರಿಣಾಮದೊಳಗ ಈ ಸಂಯೋಗಗಳ ನಿಸ್ಸಾರತೆ ಗಮನಕ್ಕೆ ಬಾರದೇ ಹೋಗಿದ್ದರೆ ಏನೂ
ಬದಲಾವಣೆ ಆಗಿಲ್ಲ ಅಥವಾ ಏನೂ ಸಾಧಿಸಿಲ್ಲ. ಆದರೆ ಈ ಎಲ್ಲವುಗಳ ಮೂಲಕ ಸ್ವಲ್ಪರೇ ಸಂಸಾರದ ವಾಸ್ತವಿಕತೆ ಲಕ್ಷ್ಯದೊಳಗೆ ಬಂದಿತ್ತು ಅಂತಂದ್ರೆ ನಮ್ದು ಸ್ವಲ್ಪರೇ ಕಾರ್ಯ ಆಗಿದೆ. ಏನು ಕಾರ್ಯ ಆಗಿದೆ? ಕಾರ್ಯ ಏನಾಗಿದೆ ಅಂತಂದ್ರೆ ಸಂಸಾರದ ವಿಚ್ಛೇದದ ಕಾರ್ಯ ಆಗಿಲ್ಲ. ಆದ್ರೆ ಸಂಸಾರದ ವಿಚ್ಛೇದ ಮಾಡುವ ಸಲುವಾಗಿ ಯಾವ ಯೋಗ್ಯತೆ ಬರಬೇಕಲ್ಲ, ಆ ಯೋಗ್ಯತೆಯನ್ನ ಪಡೆಯುವಂಥ ಕಾರ್ಯ ಆಗಿದೆ. ನೋಡ್ರಿ, ನೇರವಾಗಿ ಹೇಳಬೇಕಾಯ್ತು ಅಂತಂದ್ರ ಇಲ್ಲೇ ಸಂಸಾರದ ವಿಚ್ಛೇದ ಆಗೋ ಸಾಧ್ಯತೆ ಸಂಜ್ಞಿ ಪಂಚೇಂದ್ರಿಯ ಅವಸ್ಥೆಯೊಳಗನ. ಅದರ ಸಲುವಾಗಿ ಸಂಸಾರದ ವಿಚ್ಛೇದ ಮಿಥ್ಯಾತ್ವದ ಗ್ರಂಥಿಯನ್ನ ಛೇದಿಸುವಂಥ ಕಾರ್ಯ ಇಲ್ಲಿ ಮಾಡಲಿಲ್ಲ ಅಂತಂದ್ರ ಏನೂ ಮಾಡಿಲ್ಲ. ಆ ಕಾರ್ಯ ಇಲ್ಲಿ ಮಾಡುವ ಅವಕಾಶ ಇದೆ ಅಂದಮೇಲೆ ಆ ಕಾರ್ಯವನ್ನು ಇಲ್ಲಿ ಮಾಡಿದ ಅಂತಂದ್ರೆ ಅಲ್ಲಿಂದ ಇಲ್ಲಿಯವರೆಗೆ ಬರುವುದರೊಳಗೂ ಕೂಡ ಎಲ್ಲ ಸಾರ್ಥಕ ಆಗಿದೆ ರೀ. ಅದಕ್ಕೆ ಈ ವಾಕ್ಯದೊಳಗೆ ನಮಗೆ ಹೇಳ್ತಾ ಇದ್ದಾರೆ ಅನ್ಕೊಳ್ಳೋಲ್ಲ. ಅವರು ಯಾರಿಗಾರ ಯಾಕೆ ಹೇಳುವರ್ರೆ? ಆಚಾರ್ಯ ಭಗವಂತರ ಸ್ವಯಂ ತಮಗೆ ತಾವು ಹೇಳ್ಕೊಳ್ಳಿ, ತಮ್ಮ ಭೂಮಿಕೆಯಲ್ಲಿರುವಂತಹ ಸಾಧು ವರ್ಗಕ್ಕೆ ಹೇಳಲಿ, ಅಥವಾ ಸಾಧು ವರ್ಗದೊಳಗೆ ಸಮಾವೇಶ ಆಗುವಂಥ ಪಾತ್ರ ಶ್ರಾವಕನಿಗೆ ಹೇಳಲಿ, ಅಥವಾ ಚತುರ್ಥ ಗುಣಸ್ಥಾನಾವರ್ತಿ ವಿಷಯ ತಿಳಿಯುವಂಥವನಿಗೆ ಹೇಳಲಿ. ಆದರೆ ಇಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಏನು ಬಾಧಾ ಇಲ್ಲರಲ್ಲ. ಏನು ತಿಳ್ಕೊಳ್ಳೋದಿದೆ? ಅರೆ, ಶುದ್ಧ ಚೈತನ್ಯ ಮಾತ್ರ ವಸ್ತು ನಾನಿದ್ದೇನೆ ಅನ್ನುವುದನ್ನು ನನ್ನ ಜ್ಞಾನದೊಳಗೆ ಸದೈವ ಸ್ವೀಕಾರ ಮಾಡೋದಿದೆ. ಅದುವೇ ಏನಿದೆ ಅಂತಂದ್ರ ಬಂಧದ ಕಾರಣದ ನಿರೋಧ ಮಾಡುವಂಥದ್ದಿದೆ ರೀ. ಮೋಕ್ಷದ ಕಾರಣವನ್ನು ಪ್ರಕಟಪಡಿಸುವಂಥದ್ದಿದೆ ರೀ. ಬರೇ ನಿರಂತರ ಜ್ಞಾನದೊಳಗೆ ಏನು ತಿಳ್ಕೊಳ್ಳೋದಿದೆ? ವಿಕಲ್ಪದೊಳಗೆ ಬಿಟ್ಟು ಅದು ಹೋಗ್ತಿದೆ. ಆದ್ರೂ ಕೂಡ ಪ್ರಯತ್ನ ಪೂರ್ವಕ ಮತ್ತೆ ತಿಳ್ಕೊಳ್ಳೋದು ಏನ? ನಾನು ಒಂದು ಶುದ್ಧ ಚೈತನ್ಯ ಮಾತ್ರ ವಸ್ತು ಇದ್ದೇನೆ, ತ್ರಿಕಾಲಿ ಸತ್ತಾರೂಪದಿಂದ ಇರುವಂಥವಿದ್ದೇನೆ. ಈ ಜನ್ಮ, ಈ ಮರಣ, ಈ ದುಃಖ, ಈ ಸುಖ, ಈ 4 ಗತಿಗಳ ಇವು ಯಾವುದರ ಜೊತೆಗೇನು ನನ್ನದು ಯಾವುದೇ ಪ್ರಕಾರದ ಸಂಬಂಧ ಇಲ್ಲ. ಅಂದ ಮೇಲೆ ಸಂಬಂಧದ ಪರಿಸ್ಥಾಪನೆ ಮಾಡುವುದೇನಿದೆ? ಇದುವೇ ಬಂಧದ ಕಾರಣ. ಸಂಬಂಧ ಇಲ್ಲದೆ ಇರುವುದರೊಳಗೂ ಕೂಡ ಸಂಬಂಧದ ಕಲ್ಪನೆ ಮಾಡಿಕೊಳ್ಳೋದೇನಿದೆ? ಇದುವೇ ಬಂಧದ ಆಧಾರ ಇದೆ. ಸಂಬಂಧ ಇಲ್ಲದೆ ಇರುವುದನ್ನ ಸಂಬಂಧ ಇಲ್ಲ ಅಂತ ಹೇಳಿ ತಿಳಿಯುವುದೇನಿದೆ? ಇದುವೇ ಮೋಕ್ಷದ ಕಾರಣದ ಸೇವನೆ ಇದೆ. ಬರ್ತಿದೇನಿಲ್ಲ? 24 ಗಂಟೆ ಆಗದಿದ್ರೂ ಕೂಡ ಬಿಟ್ಟು ಮಧ್ಯದೊಳಗೆ 1 ಕ್ಷಣ, 2 ಕ್ಷಣ, 1 ನಿಮಿಷ ಆಗೋ ಸಾಧ್ಯತೆ ಏನಿಲ್ರಿ. ಬುದ್ಧಿಯೊಳಗೆ ಧಾರಣ ಮಾಡೋದಿದೆ. ಶರೀರ ಏನು ಕೆಲಸ ಮಾಡ್ತಿದೆ ಮಾಡಲಿ, ಮನಸ್ಸೇನು ಕಾರ್ಯ ಮಾಡ್ತಿದೆ ಮಾಡಲಿ. ಮನಸ್ಸು ತನ್ನ ಅನಾದಿ ಅಭ್ಯಾಸದಿಂದ ಯಾವ್ಯಾವ ಪರಪದಾರ್ಥ, ಮನಸ್ಸಿಗೇನು ಅನಾದಿ ಅಭ್ಯಾಸ ಇದೆ ರೀ? ಮನಸ್ಸು ಈಗ ಪ್ರಾಪ್ತ ಆದದ್ದಿದೆ. ಅನಾದಿ ಕಾಲದಿಂದ ಎಲ್ಲಿ ಮನಸ್ಸಿಲ್ಲ. ಮನಸ್ಸಿಗೆ ಅನಾದಿ ಅಭ್ಯಾಸ, ಅರ್ಥಾತ್ ಮನಸ್ಸಿನ ಮೂಲಕ ಯಾವುದು ಕಾರ್ಯ ಮಾಡ್ತಾ ಇದೆಯಲ್ಲ ಆ ಜ್ಞಾನಕ್ಕೆ ಇದೆ ರೀ ಅನಾದಿ ಅಭ್ಯಾಸ. ಆ ಅಭ್ಯಾಸವನ್ನ ತುಂಡರಿಸುವ ಸಲುವಾಗಿ, ಅಖಂಡ ಏನಿದೆಯಲ್ಲ ಅದನ್ನ ತುಂಡರಿಸುವ ಸಲುವಾಗಿ ಮಧ್ಯದೊಳಗ ಜಿನಪ್ರಣೀತ ನಿಜ ಸ್ವಭಾವದ ಚಿಂತನೆ ಮಾಡೋದಿದೆ, ವಿಚಾರ ಮಾಡೋದಿದೆ, ವಿಕಲ್ಪ ತಂದುಕೊಳ್ಳೋದಿದೆ. ಅರೇ, ಕೆಲಸ ಮಾಡ್ತಾ ಇರೋ ವೇಳೆದೊಳಗೆ ಗಡಿಯಾರ ನೋಡಿ ಈಗ ಬರ್ತಾನೆ ಮಗ ಊಟಕ್ಕ, ಸಮಯ ಆಯ್ತು, ನನಗೆ 12 ಗಂಟೆಗಿಂತಲ್ಲೇ ಹೋಗೋದಿದೆ, ಅಥವಾ 12 ಗಂಟೆಗಿಂತವ್ರು ಬರೋರಿದ್ದಾರೆ. ವಿಕಲ್ಪ ಮಧ್ಯದೊಳಗೆ ಬರ್ತಿದೆ. ಅದರಿಂದ ಏನು ಅಲ್ಲಿ ಕೆಲಸ ನಿಲ್ಲುತ್ತಿದೆ ಅಥವಾ ಕೆಡುತ್ತಿದೆ ಏನ್ರಿ? ಇಲ್ಲ. ಅದೇ ಪ್ರಕಾರ ಸರ್ವಜ್ಞ ಪ್ರಣೀತ ನಿಜ ಸ್ವಭಾವವನ್ನ ಲಕ್ಷ್ಯದೊಳಗೆ ವಿಕಲ್ಪದೊಳಗೆ ಯಾವಾಗ ತಂದುಕೊಳ್ಳುವುದಿದೆ ರೀ. ಜಪ ಮಾಡುವ ವೇಳೆದೊಳಗ, ಅವರ ನಾಮಸ್ಮರಣೆ ಮಾಡುವ ವೇಳೆದೊಳಗ, ಅವರ ಸ್ಮರಣೆ ಮಾಡುವ ವೇಳೆದೊಳಗ, ಅವರ ಸ್ವರೂಪವನ್ನು ಲಕ್ಷ್ಯದಲ್ಲೇ ತಂದುಕೊಳ್ಳುವ ವೇಳೆದೊಳಗ
ಮಧ್ಯದೊಳಗೆ ಒಂದು ಇಂಥದ್ದನ್ನು ಚೇಷ್ಟ ಮಾಡಬಹುದಲ್ಲ. ಎಂಥದ್ದ? ಅವರ ಸ್ವರೂಪವನ್ನ ಲಕ್ಷ್ಯದಲ್ಲಿ ತಂದುಕೊಳ್ಳುವ ವೇಳೆದೊಳಗೆ ಅವರು ಹೇಳಿರುವ ನನ್ನ ಸ್ವರೂಪದ ವಿಕಲ್ಪ ಒಮ್ಮೆ ಮಾಡಬಹುದಲ್ಲ. ಏನ್ ಜಪ ಮಾಡುವ ವೇಳೆದೊಳಗೆ ಬರೀ ಅವರ ಹೆಸರು ಹೇಳ್ಕೊಂಡು ಹೋಗೋದಿದೆಯನ್ನ? ಹೆಸರು ಹೇಳೋದು, ಸ್ವರೂಪದ ವಿಚಾರ ಮಾಡೋದ್ರ ಹೆಸರು ಮಂತ್ರ ಜಪ ಇದೆ ರೀ. ಬರೀ ಹೆಸರು ಹೇಳೋದಲ್ಲ, ಸ್ವರೂಪದ ವಿಚಾರ ಮಾಡೋದು. ಅರಹಂತರ ಸ್ವರೂಪದ ವಿಚಾರ ಮಾಡುತ್ತಾರೆ. ಅರೇ ಟೋಡರ ಮಲ್ಲರ ಮೋಕ್ಷ ಮಾರ್ಗ ಪ್ರಕಾಶಕದೊಳಗ ಅದ್ಭುತವಾದಂಥ ಕಲೆ ಏನ ಸಾಧಿಸಿ ತೋರಿಸಿದ್ದಾರೆ. ಮಂಗಲಾಚರಣೆಯನ್ನು ನಮೋಕಾರ ಮಾಡಿದ್ದಾರೆ. ಮಂಗಲಾಚರಣೆ ಮಾಡಿದ್ದಾರೆ ನಮೋಕಾರ ಮಂತ್ರದ ಗ್ರಂಥದ ಆರಂಭ ಎಲ್ಲಿ? ನಮೋಕಾರ ಮಂತ್ರದೆಂದರೆ. ಆಮೇಲೆ ಆ ನಮೋಕಾರ ಮಂತ್ರದ್ದನ್ನ ಏನು ಮಾಡಿದ್ರು? ಅವರಲ್ಲಿ ಬರುವಂತ ಆ ಮಂತ್ರದಲ್ಲಿ ಬರುವಂತ 5 ಪರಮೇಷ್ಠಿಗಳನ್ನ ವಿಸ್ತಾರ ರೂಪದಿಂದ ಅರಹಂತರ ಸ್ವರೂಪದ ವಿಚಾರ ಮಾಡುತ್ತಾರೆ. ಸಿದ್ಧರ ಸ್ವರೂಪದ ಧ್ಯಾನ ಮಾಡುತ್ತಾರೆ. ಏನು ಅದ್ಭುತ ಮಾತಿದೆ ರೀ. ಮುಂದ ಆಚಾರ್ಯ ಉಪಾಧ್ಯಾಯ ಸಾಧುಗಳ ಸಾಮಾನ್ಯ ಸ್ವರೂಪದ ಅವಲೋಕನೆ ಮಾಡುತ್ತಾರೆ. ಅವಲೋಕನೆ ಮಾಡೋದಿದೆ. ಅವಲೋಕನೆ ಮಾಡೋದಂತಂದ್ರೆ ಎಲ್ಲಿ ಹೋಗೋದ? ಅರೆ ಯಾವ ಪ್ರಕಾರ ಆಚಾರ್ಯರ ಸ್ವರೂಪ, ಯಾವ ಪ್ರಕಾರ ಉಪಾಧ್ಯಾಯರ ಸ್ವರೂಪ, ಯಾವ ಪ್ರಕಾರ ಸಾಧುವಿನ ಸ್ವರೂಪ, ಅಥವಾ ಆಚಾರ್ಯ ಉಪಾಧ್ಯಾಯ ಸಾಧು ಪದದಲ್ಲಿ ವಿರಾಜಮಾನ ಇರುವಂತ ಮೋಕ್ಷ ಮಾರ್ಗದ ಸಾಧಕನ ಸ್ವರೂಪವನ್ನು ಲಕ್ಷ್ಯದೊಳಗೆ ತಂದುಕೊಳ್ಳೋದಿದೆ. ಪ್ರತ್ಯಕ್ಷ ಅವರನ್ನ ನೋಡುವುದಿದೆ. ಪ್ರತ್ಯಕ್ಷ ಅರ್ಥಾತ್ ಚಕ್ಷು ಇಂದ್ರಿಯದಿಂದಲ್ಲ, ಜ್ಞಾನದಿಂದ ಇದ್ದಾರೆ. ಎಲ್ಲಿದ್ದಾರೆ? ಬೆಟ್ಟದ ತುದಿಯ ಮೇಲೆ ಇದ್ದಾರೆ. ನಿರ್ಜನ ವನದೊಳಗೆ ಇದ್ದಾರೆ. ವಿಶಾಲವಾದಂಥ ವೃಕ್ಷದ ಕೆಳಗೆ ಮಂಡಿಸಿದ್ದಾರೆ. ಪರ್ವತದ ಖಾತ ಪ್ರದೇಶದೊಳಗಿದ್ದಾರೆ. ಅರೆ ನದಿ ತೀರದೊಳಗಿದ್ದಾರೆ. ಸರೋವರದ ದಡದಲ್ಲಿ ಇದ್ದಾರೆ. ಗುಪ್ತ ಗುಹೆಯಲ್ಲಿ ಇದ್ದಾರೆ. ಇದ್ದುಕೊಂಡ ಅನಂತ ವೈಭವದ ಅನುಭವ ಮಾಡ್ತಾ ಇದ್ದಾರೆ. ಆತ್ಮಿಕ ವೈಭವದ ಅನುಭವ ಮಾಡ್ತಾ ಇದ್ದಾರೆ. ಅನಂತ ಅನಂತ ಕೃತಕೃತ್ಯ ಸಿದ್ಧರ ಜೊತೆಗೆ ನಿರಂತರ ಸಂಪರ್ಕದೊಳಗದಾರೆ. ಲೈನ್ ಒಳಗಿರ್ನಿ ಅಂತ ಹೇಳಿ ಹೇಳ್ತಾರಲ್ಲ, ಹಾಗೆ ಸಂಪರ್ಕದೊಳಗದಾರ. ಯಾರ ಸಂಪರ್ಕದೊಳಗ? ಅನಂತ ಕೃತಕೃತ್ಯ ಸಿದ್ಧರ ಸಂಪರ್ಕ. ಅವರ ನಿವಾಸವು ವನ ಉಪವನದಲ್ಲಿ, ಗಿರಿ ಶಿಖರದ ನದಿ ದಡದಲ್ಲಿ, ಗಿರಿ ಶಿಖರದ ನದಿ ದಡದಲ್ಲಿ. ಅವರ ನಿವಾಸವು ಚಿತ್ತದ ಗುಹೆಯಲ್ಲಿ, ಆತ್ಮಾನಂದದಿ ರಮಿಸುವುದು. ಆತ್ಮಾನಂದದಿ ರಮಿಸುವುದು. ಇದು ಪ್ರತ್ಯಕ್ಷ ಅವಲೋಕನ ಇದೆ. ಪಂಚ ಪರಮೇಷ್ಠಿಗಳ ಸ್ವರೂಪ. ಅರೆ ಬರೇ ನಮೋ ಅರಹಂತಾನಂ ನಮೋ ಸಿದ್ಧಾನಂ ಯಾರೋ ಗುತ್ತಿಗೆ ಕೆಲಸ ಕೊಟ್ಟ ಹಾಗೆ ಅದನ್ನ ಅಂದು ಮುಗಿಸೋದಿಲ್ರಿ. ಹೌದು ಅಥವಾ ಇಲ್ರಿ? 9 ಬಾರಿನೋ ಎಷ್ಟು ಬಾರಿನೋ ಯಾರು ಗುತ್ತಿಗೆ ಕೊಟ್ಟಿದಾರ್ರಿ ನಮ್ಗ? ಅಂದು ಮುಗಿಸೋದಿಲ್ಲ. ಸ್ವರೂಪದ ವಿಚಾರ ಮಾಡೋದು. ಒಮ್ಮೆ ಅನ್ರಿ ಒಬ್ಬರನ್ನೇ ಸ್ಮರಿಸ್ರೆ ನಮೋ ಅರಹಂತಾನಂ. ಅರೇ ನಮೋ ಅರಹಂತಾನಂದೊಳಗ 3 ಲೋಕದಲ್ಲಿ ಇರುವಂತಹ ಕೃತ್ರಿಮ ಅಕೃತ್ರಿಮ ಜಿನ ಚೈತ್ಯಗಳ ವಂದನೆ ಆಗ್ತಿದೆ. ಜಿನ ಚೈತ್ಯಗಳ ಅವಲೋಕನೆ ಆಗ್ತಿದೆ. ಆ ಸ್ವರೂಪದ ಆನಂದವನ್ನು ಸವಿಯೋದಾಗ್ತದೆ. ಪ್ರತ್ಯಕ್ಷ ಅವರ ಹತ್ರ ಹೋಗೋದಾಗ್ತಿದೆ. ವಿಜಯ ಕ್ಷೇತ್ರದಲ್ಲಿ ವಿದ್ಯಮಾನ ಇರುವಂತಹ ಸಾಕ್ಷಾತ್ ಅರಹಂತರ ಸಮೋಸರಣ ಸ್ವರ್ಗದ ದೇವಗಳು ಬಂದಿದ್ದಾರೆ. ಇಂದ್ರಾದಿಗಳಿದ್ದಾರೆ. ಅಸಂಖ್ಯ ಮುನಿರಾಜರು ಇದ್ದಾರೆ. ದಿವ್ಯ ಭವ್ಯ ಶ್ರಾವಕರಿದ್ದಾರೆ. ಹಿಂಸರ ಪಶುಗಳು ಕೂಡ ಅತ್ಯಂತ ಶ್ರದ್ಧೆಯಿಂದ ಕಣ್ಣು ಮುಚ್ಚಿಕೊಂಡ ಕೇಳ್ತಾ ಇದ್ದಾವೆ. ಅಲ್ಲಿ ಹೋಗಿ ಬರೋದಿಲ್ರಿ. ಬರೇ ನಮೋ ಅರಹಂತ ನಮ್ಮದೊಳಗ ಗಂಟೆಗಟ್ಟಲೆ ವಿಹಾರ ಮಾಡಿ ಬರಬಹುದ್ರಿ. ಅರಹಂತರ ಸ್ವರೂಪದ ಹತ್ರ ಹೋಗಿ ಬರಬಹುದು. ಬರೇ ನಮೋ ಅರಹಂತಾನಂ ನಮೋ ಸಿದ್ಧಾನಂ ಅಂದುಕೊಳ್ಳುವುದಿಲ್ಲ. ಸಿದ್ಧರ ಜೀವನ ಎಷ್ಟು ಸುಂದರ, ನಿರ್ಬಾಧ ಸುಖ.
ಯಾವ ಪ್ರಕಾರದ ಬಾಧೆ ಇಲ್ಲ, ಶರೀರ ಇಲ್ಲ, ಕರ್ಮ ಇಲ್ಲ, ರಾಗ ಇಲ್ಲ, ಸಂಯೋಗ ಇಲ್ಲ. ಅರೆ 3 ಲೋಕೆಲ್ಲ ತಿಳಿದು ಬರ್ತಾ ಇದ್ರನು ಆ ಜ್ಞೇಯ ಪದಾರ್ಥದ ಜೊತೆಗೆ ಒಂದು ಅಂಶ ಕೂಡ ಜ್ಞಾನದ ಏಕತೆ ಇಲ್ಲ. ಎಂಥ ಸಿದ್ಧಾವಸ್ಥೆ! ಲೋಕದ ಅಗ್ರಭಾಗದೊಳಗೆ ಯಾವ ಕಾರಣದಿಂದ ಇದ್ದಾರೆ? ಅರೆ ಲೋಕದೊಳಗ ಅಗ್ರಭಾಗ ಅರ್ಥಾತ್ ಲೋಕಾಗ್ರದವರೆಗೆ ಇರುವಂಥ, ಲೋಕಾಗ್ರದಲ್ಲೆನ ಇರುವಂಥ, ಲೋಕದೊಳಗೆ ಬರೋದ ಅವಶ್ಯಕತೆ ಇಲ್ಲದೆ ಇರುವಂಥ ಆ ಶುದ್ಧಾತ್ಮನಲ್ಲೇ ನಿಮಗ್ನ ಇರುವುದರಿಂದ ಅವರ ಬಾಹ್ಯ ಸ್ಥಾನ ಕೂಡ ಲೋಕಾಗ್ರದೊಳಗಿದೆ. ಇಂಥದ್ದು ಅರ್ಥಾತ್ ಜಪ ಮಾಡುವ ವೇಳೆದೊಳಗೆ, ಪೂಜೆ ಮಾಡುವ ವೇಳೆದೊಳಗೆ ಅರೆ ಮರ್ತ ಅಷ್ಟವಿಧಾರ್ಚನೆ ಮಾಡೋದಿದೆ. ಅಷ್ಟವಿಧದ ಅರ್ಚನೆ, ಜಲ ಗಂಧ ಪುಷ್ಪ ಆಯಿತು, ಅಕ್ಷತದ ಅರ್ಪಣೆ ಮಾಡ್ತಾ ಇರುವ ವೇಳೆದೊಳಗ ಆ ಸ್ವರೂಪದ ವಿಚಾರದೊಳಗೆ ಕೂತು ಬಿಡೋದಿದೆ. ಅಕ್ಷಯ ಪದ ಪ್ರಾಪ್ತಯೇ ಅಂಥೇಳಿ ಹೇಳಿದೆವು. ಯಾಕೆ ಅಂತಂದ್ರೆ ಮತ್ತೆ ಮುಂದಿನ ಬೆಳಗೋದಿದೆಯಲ್ಲ. ಯಾರಿಗೆ ಬೆಳಗೋದಿದೆ? ಆ ಬೆಳಗೋದ್ರದ ದಾರಿ ಅವ್ರು ಕಾಯ್ತಾ ಇದ್ದಾರೇನ? ನಾವು ಬೆಳಗೋದ್ರದ 4 ಪದಾರ್ಥ ಬೆಳಗಿದೆವು, ಸ್ಮರಣೆನೇ ಇಲ್ಲ. ಈ ಕಡೆ ಬೆಳಗೋದಿದೆ, ಮುಂದಿನ ಪಾಠ ಹೇಳುವುದಿದೆ. ಅಲ್ಲೇ ಆ ಸ್ವರೂಪದೊಳಗೆ ಅಕ್ಷಯ ಪದದೊಳಗೆ, ಅಕ್ಷಯ ಪದದೊಳಗೆ, ಅಕ್ಷಯ ಪದದೊಳಗೆ ಯಾವ್ದು ಅಕ್ಷಯ ಪದ? ಯಾವ್ದು ಅಕ್ಷಯ ಪದ? ಸಿದ್ಧ ಪದ ಅಕ್ಷಯ ಪದನೋ ಅಥವಾ ಅನಂತ ಸಿದ್ಧ ಪದಗಳನ್ನು ಕುಡಿದು ಕೂತಿರುವಂತಹ ಶುದ್ಧಾತ್ಮ ಅಕ್ಷಯ ಪದ ರೀ? ಏನಿದೆ ನಮ್ದೆಲ್ಲವೂ ಕೃತ್ರಿಮ ಯಾಂತ್ರಿಕ ಆಗಿದ್ದೀರಿ. ಒಂದಾದ್ಮೇಲೆ ಒಂದು ಮಾಡೋದಿದೆ. ಮತ್ತು ಅದರ ನಂತರ ಮತ್ತೆ ಒಂದಾದ್ಮೇಲೆ ಒಂದು ಅಂಥೇಳಿ ಮತ್ತೆ ಸಂಸಾರದೊಳಗೆ ಬರೋದಿದೆ ಅನ್ನೋದಕ್ಕಿಂತ ಸಂಸಾರದಲ್ಲೇನೂ ಇದ್ದೇವೆ, ಸಂಸಾರದಲ್ಲಿ ಇಳಿಯೋದಿದೆ. ಆಳಕ್ಕೆ 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 ಏನ್ ಹೇಳಿದ್ರೆ ಇಲ್ಲಿ ತತ್ಪದಂ ಸ್ವಾದ್ಯಂ ಶುದ್ಧ ಚೈತನ್ಯ ಮಾತ್ರ ವಸ್ತು ರೂಪವಿರುವ ಮೋಕ್ಷದ ಕಾರಣವನ್ನು, ಅರೆ ಮೋಕ್ಷದ ಕಾರಣವನ್ನು ಅನಂತ ಕಾಲದವರೆಗೆ ಸೇವಿಸಿತು. ಇನ್ನು ನಿಜ ಪದ ಸೇವಿಸುವುದು, ಇನ್ನು ನಿಜ ಪದ ಸೇವಿಸುವುದು. 6 ಪುರಾಣಿಯ ಕೊನೆಗೆ ಬರ್ತಿದ್ದೀರಿ. ತವದನಂತಾನಂತ ಕಾಲದವರೆಗೆ ಉಳಿಯುವರು. ಆ ಸಿದ್ಧರ ಯಾವ ಪದದಲ್ಲಿ ಉಳಿತಾರಲ್ಲ ಆ ಪದದ ಸೇವನೆ ಮಾಡೋದೀಗ. ಈಗ ಅನಾದಿ ಕಾಲದಿಂದ ಸೇವಿಸಿತಪ್ಪ. ಏನ? ವಿಷಯ ಕಷಾಯಗಳನ್ನು ಅನುಮತದಿ ಸೇವಿಸಿತು, ಅನುಮತದಿ ಸೇವಿಸಿತು, ಸಂಪೂರ್ಣ ಸ್ವಇಚ್ಛೆಯಿಂದ ಸೇವಿಸಿತು. ಒಂದು ಅದರ ಸೇವನೆಯನ್ನು ಬಿಟ್ಟರೂ ಕೂಡ ಇನ್ನೊಬ್ಬರಿಗೆ ಅನುಮೋದನೆ ಮಾಡುವ ರೂಪದಿಂದ ಸೇವಿಸಿತು. ಎನ್ನ ಸಾಕಪ್ಪ, ಎನ್ನ ಸಾಕ. ಚಿರಕಾಲದಿಂದ ಸೇವಿಸಿತು. ಏನ? ವಿಷಯ ಮತ್ತು ಕಷಾಯಗಳನ್ನು. ಈಗೇನು ಮಾಡೋದಿದೆ? ನಿಜ ಪದವನ್ನು ಸೇವಿಸ. ದೌಲತರಾಮರ ಜೀವನೇ ಅಂಥದ್ದು, ಟೋಡರಮಲ್ಲರ ಜೀವನೇ ಅಂಥದ್ದು, ರಾಜಮಲ್ಲರ ಜೀವನೇ ಅಂಥದ್ದು, ನಮ್ಮ ಜೀವನೇ ಅಂಥದ್ದು. ನಮ್ಮ ಜೀವನ ಅವರಂಥದ್ದು ಆಗೋ ಸಲುವಾಗಿನ ಅವರ ಜೀವನದ ಸನಿಹಕ್ಕೆ, ಅವರ ಕೃತಿಯ ಸನಿಹಕ್ಕೆ ಬಂದಿದ್ದೇವ್ರಿ. ಬೇರೆ ಯಾವ ಉದ್ದೇಶ ಇಲ್ಲ, ಬೇರೆ ಯಾವ ಕಾರಣ ಇಲ್ಲ. ಯಾವ ಕಾರಣದಿಂದ ಬಂದಿದ್ದೇವೆ? ರಾಜಮಲ್ಲರ ಕೃತಿಯ ಸಾನ್ನಿಧ್ಯಕ್ಕ, ದೌಲತರಾಮರ ಕೃತಿಯ ಸಾನ್ನಿಧ್ಯಕ್ಕ, ಆ ಶಬ್ದದಿಂದ ಪ್ರಭಾವಿತ ಆಗುವಂತಹ ಯೋಗ್ಯತೆಯನ್ನ ಯಾವುದರ ಸಲುವಾಗಿ ಪಡೆದಿದ್ದೇವೆ? ನಾನಾಗುವ ಸಲುವಾಗಿ. ನಾನು ಏನೆಲ್ಲ ಆಗೇನ್ರಿ? ರಾಜ್ಕುಮಾರನೊಂದು ಹಾಡಿತ್ತಲ್ಲ, ನೀ ಏನಾದರೂ ಆಗಾದ್ರೆ ಮೊದಲು ಮಾನವಾಗ. ಅದೇ ಪ್ರಕಾರ ನೀ ಇಲ್ಲಿ ಏನ್ ಬೇಕಾದ ಪೂಜೆ ಮಾಡ, ಜಪ ಮಾಡ, ದೀಕ್ಷಾ ತಗೋ, ಬೆಟ್ಟ ಹತ್ತ, ಏನ್ ಬೇಕಾದ ಮಾಡ, ಆದ್ರ ಆತ್ಮನ ಅನುಭವ ಅರ್ಥಾತ್ ಮೋಕ್ಷದ ಕಾರಣದ ಸೇವನೆ ಮಾಡಪ್ಪ. ನಿರಂತರ ಅದರ ಸೇವನೆ ಮಾಡ. ಬೆಟ್ಟ ಹತ್ತು ಕಾಣದಿದ್ರೆ ಇಲ್ಲ, ಖೇದ ಪಡುವಂಥದ್ದಿಲ್ಲ. ಸ್ವಾಧ್ಯಾಯ ಮಾಡಲಿಕ್ಕೆ ಕೂತ್ಕೊಳ್ಳಿಕ್ಕೆ ಕಾಣದಿದ್ರೆ ಇಲ್ಲ, ಆದ್ರ ಮೋಕ್ಷದ ಕಾರಣದ ಸೇವನೆ. ಈಗ इतना वजन हाथ होते हैं मुख्य प्रकाश परमेश्वर ऐसा ऐसे